ಹಾಯ್ ಫ್ರೆಂಡ್ಸ್. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಹೈಲಿ ಪಾಸಿಟಿವ್ ಕೂಡ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಲವ್. ಈ ಒಂದು ಲೈಫೇ ಒಂದು ಲೆಸನ್ ಅಂತ ಹೇಳೋ ಹಾಗೆ ಎವ್ರಿ ಡೇ ಕೂಡ, ಎವ್ರಿ ಸೆಕೆಂಡ್ ಕೂಡ ತುಂಬಾ ನಮಗೆ ಕಲಿಸ್ತಾ ಇರುತ್ತೆ. ನಾನು ಕಲಿತಾ ಇರೋದು ಕೂಡ ತುಂಬಾ. ಆ್ಯಂಡ್ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಯಾಕೆ ಅಂತಂದರೆ 2 ಬೇಬೀಸ್, 2 ಬೇಬೀಸ್ ನನ್ನ ಜೊತೆ ಇವಾಗ ಇದ್ದಾವೆ. ಇವತ್ತಿಂದ ನೆನ್ನೆಯಿಂದ ಇಲ್ಲ, ಇದು ಬಂದು ತುಂಬಾ ದಿನ ಆಯಿತು. ಸೊ ಈ 2 ಬೇಬೀಸ್ ನನಗೆ ಈ ಥರ ಗಿಡ ಮರ ಅವುಗಳನ್ನ ನೋಡೋದು, ಅವುಗಳ ಜೊತೆ ಮಾತಾಡೋದು, ಇದೆಲ್ಲ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಂತ ನಿನಗೆ ಅದಿಷ್ಟ ಇಲ್ವಾ ಇದಿಷ್ಟ ಇಲ್ವಾ, ಯಾವುದು ಇಷ್ಟ ಇಲ್ಲ ಅಂತ ಕೇಳಬೇಡಿ, ಎಲ್ಲದೂ ಇಷ್ಟ ಇದೆ ನನಗೆ. ಇಷ್ಟ ಇಲ್ಲದೆ ಇರೋದು ಅಂತ ಹೇಳಿ ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಮೇ ಬಿ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ರೈಸ್ ತಿನ್ನೋದಂದರೆ ನನಗೆ ಇಷ್ಟ ಇಲ್ಲ. ರೊಟ್ಟೀಸ್ ಆ್ಯಂಡ್ ಮುದ್ದೆ ಇವೆಲ್ಲ ತುಂಬ ಇಷ್ಟ. ಆ್ಯಂಡ್ ಜಂಕ್ ಅಂತ ಬಂದಾಗ ನನಗೆ ಗೊತ್ತಿಲ್ಲ ಇವೆಲ್ಲ ನನ್ನ ಜರ್ನಿಲಿ ಹೆಂಗೆ ದಿ ಎಂಡ್ ಅಂತ ಅದು ಅಂತ ಅಷ್ಟೊಂದು ನಾನೇನು ಇಷ್ಟಪಡೋದಿಲ್ಲ. ಫ್ರೂಟ್ಸು ವೆಜಿಟೇಬಲ್ಸು ಈ ಥರನೇ ಇಷ್ಟ ಆಗುತ್ತೆ. ಸೊ ನನ್ನ ಒಂಥರ ಖುಷಿ ಏನಕ್ಕೆ ಅಂತ ಕೇಳಿದ್ರೆ, ನನ್ನ ಒಂದು ಸೈಕಿಕ್ ಎಬಿಲಿಟಿ ನನಗೆ ಮತ್ತೆ ನನ್ನ ಜೊತೆ ರೀಕನೆಕ್ಟ್ ಆಗ್ತಾ ಇದೆ. ಸೊ ಈ ಒಂದು ಜರ್ನಿನ ನಾನು ನಿಜವಾಗ್ಲೂ ಒನ್ ಟೈಮ್ ನಾನು ಶೇರ್ ಮಾಡಿಕೊಳ್ಳೇಬೇಕು. ಇದು ನನ್ನ ಲೈಫ್ನೇ ನಾನು ಒಂದು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಮೂವಿ ಯಾವಾಗ ಬರುತ್ತೆ ಅನ್ನೋದು ರಿಯಲಿ ಆ ಯೂನಿವರ್ಸ್ಗೆ ಗೊತ್ತಿರೋ ಅಂಥದ್ದು. ನನಗೇನೆ ಏನೂ ಐಡಿಯಾ ಇಲ್ಲ. ಯಾಕೆಂತಂದರೆ ನನ್ನ ಲೈಫಲ್ಲಿ ಹೆವಿ ಮಿರಾಕಲ್ಸ್ ಇದೆ. ಅದ್ರ ಜೊತೆಗೆ ಈಗ ನೀವು ಮಹಾಭಾರತದಲ್ಲಿರ್ಬೋದು ಅಥವಾ ಗೀತಾ ಓದಿದವ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿರೋಂಥ ವಿಷಯ ಏನು ಅಂತಂದರೆ, ಕರ್ಣನಿಗೆ ಎಂತೆಂಥ ವಿದ್ಯೆಗಳು ಗೊತ್ತಿರುತ್ತೆ. ಆದರೆ ರಣರಂಗದಲ್ಲಿ ಅವನಿಗೆ ಯಾವಾಗ ಬೇಕೋ ಅದೇ ಟೈಮಲ್ಲಿ ಅವನಿಗೆ ಆ ವಿದ್ಯೆಗಳು ಮರ್ತು ಹೋಗುತ್ತೆ. ಯಾಕೆ? ಅವನಿಗೆ ಬಂದಂತಹ ಅಥವಾ ಅವನಿಗೆ ಇದ್ದಂತಹ ಒಂದು ಶಾಪ. ಅದೇ ರೀತಿ ನನ್ನ ಲೈಫಲ್ಲೂ ನನಗಾಗಿದ್ದು ಅಂತಂದರೆ, ನಾನು ಮ್ಯಾನಿಫೆಸ್ಟೇಷನ್ನ ಕಲಿಬೇಕಾದ್ರೆ ನನಗೆ ಒಂದು 0% ನಾಲೆಡ್ಜ್ ಇರುತ್ತೆ, ಆಯಿತಾ. ಯಾವುದೋ ಒಂದು ಪೇಯ್ನ್ ಇದ್ದಾಗೇ ನಾನು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಕಲಿತೀನಿ. ಆ್ಯಂಡ್ ತುಂಬ ಹೀಲಿಂಗ್ ಟೆಕ್ನಿಕ್ಸ್ನ ಕಲಿತೀನಿ. ಬಟ್ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದೇ ನನಗೆ ಪ್ರಾಪರಾಗಿ ಗೊತ್ತಿರೋದಿಲ್ಲ. 3 ಇಯರ್ಸ್ ನಾನು ತುಂಬ ಕಷ್ಟಪಟ್ಟು ಅದನ್ನೆಲ್ಲ ನಾನು ಕಲಿತೀನಿ. ಆದರೆ ನನಗದು ನನ್ನ ಕಷ್ಟದಲ್ಲಿ ಅದೆಲ್ಲ ಮರ್ತು ಹೋಗ್ಬಿಡತ್ತೆ. ಯಾಕೆ ಮರ್ತು ಹೋಗ್ಬಿಡತ್ತೆ ಅಂತ ಅಂದರೆ, ಇದು ಕೂಡ ಇಟ್ಸ್ ಮೈ ಕರ್ಮ ಅಂತ ನಾನು ಇದುವರೆಗೂ ಹೇಳ್ತಾ ಇದ್ದೆ. ಯಾವ ಕರ್ಮ ಅನ್ನೋದನ್ನು ನಾನು ನೀಟಾಗಿ ಹೇಳಬೇಕು ಅಂತಂದರೆ, ಒಬ್ಬ ಸೈಕಿಕ್ ಆಗಬೇಕು ಅಥವಾ ಯಾವುದೇ ಒಂದು ಪರ್ಸನ್ಗೆ ಒಂದು ವಿದ್ಯೆ ಗೊತ್ತು ಅಂತ ಅಂದರೆ, ದಯವಿಟ್ಟು ನೀವು ಯಾವತ್ತೂ ಅದನ್ನು ನಿಮ್ಮ ಎನರ್ಜಿ ಅದು ಆಯಿತಾ, ನಿಮ್ಮಲ್ಲಿರುವಂತಹ ಒಂದು ಎನರ್ಜಿನ ನೀವು ಬೇರೆಯವರಿಗೆ ಕೊಡ್ತಾ ಇದ್ದೀರಾ ಅಂದರೆ ರಿಟರ್ನ್ ಏನಾದರೂ ಒಂದನ್ನು ನೀವು ತಗೊಳ್ಳೇಬೇಕು. ನೀವು ತಗೊಂಡಿಲ್ಲ ಅಂದರೆ ಏನಾಗತ್ತಪ್ಪ ಅನ್ನೋದನ್ನು ಹೇಳ್ತೀನಿ. ಈಗ ನನಗೆ ಒಂದು ವಿದ್ಯೆ ಗೊತ್ತು. ಒಂದು ಪರ್ಸನ್ಗೆ ಹುಷಾರಿಲ್ಲ ಅಂತಂದರೆ ಆ ಪರ್ಸನ್ನ ಹುಷಾರು ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ವಿದ್ಯೆನ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಈಗ ಡಾಕ್ಟರ್ ಅಂತ ತಗೊಳ್ಳಿ, ನೀವು ಹೋಗಿದ ತಕ್ಷಣ ಡಾಕ್ಟರ್ ಒಂದು ಫೀಸ್ನ ತಗೊಳ್ತಾರೆ ಅಲ್ವಾ. ಅವರು ಕೊಡುವಂತಹ ಒಂದು ಸಜೆಷನ್ಗಿರ್ಬೋದು, ಅವರು ಕೊಡುವಂತಹ ಒಂದು ಮೆಡಿಸಿನ್ಗಿರ್ಬೋದು, ಎಲ್ಲದಕ್ಕೂ ಕೂಡ ಅಮೌಂಟ್ನ ಅವರು ತಗೊಳ್ತಾರೆ. ಸೊ ಅದನ್ನೇ ನಾವು ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಅಂದರೆ ದುಡ್ಡೇ ಕೊಡಬೇಕು ಅಂತ ಅಲ್ಲ, ಸೊ ಏನೋ ಒಂದನ್ನು ಪೇ ಮಾಡಬೇಕು. ಆ್ಯಂಡ್ ಈ ಸೈಕಿಕ್ ವೇದಲ್ಲಿ ನಾವು ಇದ್ದೀವಿ ಅಂತಂದಾಗ ಗ್ರ್ಯಾಟಿಟ್ಯೂಡ್ನ ನಾವು ತೋರಿಸುವಂಥದ್ದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಗ್ರ್ಯಾಟಿಟ್ಯೂಡ್ ಮ್ಯಾಟ್ರಲ್ಲಿ ನಂದು ಏನೂ ಪ್ರಾಬ್ಲಮ್ ಆಗೇ ಇಲ್ಲ. ಆದರೆ ನಾನು ಹೇಗೆ ಅಂತಂದರೆ, ನಾನು ಒಂಥರ ಬೇಸಿಕಲಿ ಎಲ್ಲರ ಜೊತೆ ಅಂದರೆ ಯಾರಿಗಾದ್ರೂ ಕಷ್ಟ ಅಂತಂದರೆ ನಾನು ತುಂಬ ಕನೆಕ್ಟ್ ಆಗಿಬಿಡ್ತೀನಿ ಅವ್ರ ಜೊತೆ. ಆ್ಯಂಡ್ ನನಗೆ ಯಾರಾದರೂ ಹೆಲ್ಪ್ ಮಾಡಿಬಿಟ್ರು ಅಂದರೂ ನಾನು ಅವ್ರ ಜೊತೆ ತುಂಬ ಕನೆಕ್ಟ್ ಆಗಿಬಿಡ್ತೀನಿ. ಯಾವ ಥರ ಕನೆಕ್ಟ್ ಆಗ್ತೀನಿ ಅಂದರೆ, ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ನಾನು ಅವ್ರಿಗೆ ಇನ್ ರಿಟರ್ನ್ ನಾನು ಹೆಲ್ಪ್ ಮಾಡಬೇಕು. ಸೊ ಆ ಒಂದು ತುಡಿತದಲ್ಲಿ ಆ್ಯಂಡ್ ಅಯ್ಯೋ ಪಾಪ ಅವರಷ್ಟು ಕಷ್ಟದಲ್ಲಿದ್ದಾರಲ್ವ, ನನಗಿದು ಗೊತ್ತಲ್ವಾ, ನಾನು ಇದನ್ನು ಮಾಡ್ಬೋದಲ್ವಾ ಅಂತ ಹೇಳಿ ಮಾಡಿ ನಾನೇನು ಮಾಡ್ಕೊಂಡ್ಬಿಟ್ಟೆ, ನನ್ನ ವಿದ್ಯೆಗಳನ್ನು ನನ್ನ ಕರ್ಮನೇ ನನಗೆ
ಬೇಡ ನಿನಗೆ ಈ ವಿದ್ಯೆ ನಿನಗೆ ಕೊಟ್ಟರೆ ಸುಮ್ಮನೆ ನೀನು ಏನು ಮಾಡ್ತೀಯ, ಯಾರು ಯಾವ ಪಾಪನ ಅನುಭವಿಸ್ಬೇಕು. ಈಗ ಫಾರ್ ಎಕ್ಸಾಂಪಲು ಒಂದು ಪರ್ಸನ್ನು ಒಂದು ಪ್ರಾಣಿಗೆ ಹಿಂಸೆ ಕೊಟ್ಟಿರ್ತಾನೆ, ಆ ಪ್ರಾಣಿ ಆ ನೋವನ್ನ ತಿಂದು 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 ಸತ್ತೋಗ್ಬಿಟ್ಟಿರುತ್ತೆ. ನನಗೆ ಗೊತ್ತಿರೋ ವಿದ್ಯೆಯಿಂದ ನಾನು ಆ ಪರ್ಸನನ್ನ ಆ ನೋವೇ ಅವ್ನು ಪಡೆದೇ ಇರೋಂಗೆ ನಾನು ಹೊರಗಡೆ ಕರ್ಕೊಂಬಂದ್ಬಿಟ್ಟೆ. ಅವನಿಗೆ ಆ ನೋವೇ ಗೊತ್ತಾಗ್ಲಿಲ್ಲ, ಮತ್ತೆ ಅವನು ಹೋಗಿ ಮಾಡೋದು ಯಾವ ಕೆಲಸ, ಮತ್ತೊಂದು ಪ್ರಾಣಿಗೆ ಮಾಡೋದು ಅವನು ಹಿಂಸೆಯನ್ನೇ ಅಲ್ವಾ. ಸೊ ನನ್ನ ವಿದ್ಯೆ ವೇಸ್ಟ್ ಆಗ್ತಾ ಇದೆ. ವಿದ್ಯೆನ ಇಲ್ಲಿ ಪವರ್ ಮಿಸ್ಯೂಸ್ ಅಂತ ಹೇಳ್ತಾರೆ. ನಾನು ನನ್ನವರು ಪಾಪ ಪುಣ್ಯ ಅಂತ ಹೇಳಿ ನಾನು ಮಾಡಿರೋ ಕೆಲಸದಿಂದ ಬೇರೆ ಇನ್ನೊಂದು ಪ್ರಾಣಿ ಕೂಡ ನೋವು ಅನುಭವಿಸೋ ಹಾಗೆ ಆಯಿತು. ಸೊ ಅದೇ ಥರ ಇಲ್ಲಿ ಇದೇ ಎಕ್ಸಾಂಪಲ್ನ ನಾನು ಕೊಡ್ತಾ ಇಲ್ಲ. ನಾನು ಯಾರೋ ಒಬ್ರಿಗೆ ಮಾಡೋ ಒಂದು ಹೆಲ್ಪು ಅವರಿಗೆ ಅದು ಹೆಲ್ಪ್ ಆಗಿ ಕೂಡ ಕಾಣಿಸ್ಲಿಲ್ಲ, ಅಥವಾ ಕಾಣಿಸೋದಿಲ್ಲ, ಅಥವಾ ಕಾಣಿಸ್ತಿರ್ಲಿಲ್ಲ, ಏನಾದರೂ ಒಂದು ಅಂದ್ಕೊಳ್ಳಿ. ಸೊ ಈ ಥರ ನನ್ನ ವಿದ್ಯೆಗಳಿಂದ ನಾನು ಬೇರೆಯವ್ರಿಗೆ ಫ್ರೀಯಾಗಿ ಏನು ಮಾಡಿದೆ, ಅದೇ ನಾನು ದುಡ್ಡು ಕೊಟ್ಟು ಮಾಡಿದರೆ ಎನರ್ಜಿ ಎಕ್ಸ್ಚೇಂಜ್ ಆಗಿರ್ತಿತ್ತು. ಅವ್ರು ಮಾಡಿರೋ ಪಾಪಗಳಿಗೆ ನಾನು ಹೊಣೆ ಆಗ್ತಾ ಇರಲಿಲ್ಲ. ಬಟ್ ನಾನು ಏನು ಮಾಡಲಿಲ್ಲ, ಸುಮ್ಮನೆ ಫ್ರೀಯಾಗಿ ಅವ್ರಿಗೆ ಮಾಡಿ 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 ಅವ್ರ ಬುದ್ಧಿ ಕಲಿದೇ ಇರೋ ಥರ ನಾನೇ ಒಂದು ಇದನ್ನ ಪಾಪನ ಕಟ್ಕೊಳ್ತಾ ಹೋದೆ. ಮೀನ್ಸ್ ಕರ್ಮ ರಿಟರ್ನ್ಸ್. ಗುಡ್ ಕರ್ಮ ಆದರೆ ಒಳ್ಳೆ ರೀತಿಲೇ ರಿಟರ್ನ್ ಆಗುತ್ತೆ, ಬ್ಯಾಡ್ ಕರ್ಮ ಆದರೆ ಒಳ್ಳೆ ರೀತಿಲೇ ರಿಟರ್ನ್ ಆಗುತ್ತೆ. ಪ್ರತಿಯೊಬ್ಬರು ಯೋಚನೆ ಮಾಡಿ, ನೀವು ಯಾವುದೇ ಕೆಲಸ ಮಾಡಬೇಕಿದ್ರೆ ನೀವು ಇದನ್ನು ಮಾಡ್ತಿದ್ದೀರಾ ಅಂದರೆ ಇದರಿಂದ ಏನೇನು ಒಳ್ಳೆಯದಾಗತ್ತೆ, ಏನೇನು ಕೆಟ್ಟದಾಗಬಹುದು ಎಲ್ಲದನ್ನು ಪಟ್ಟಿ ಮಾಡಿಕೊಂಡು ಒಳ್ಳೇದು ಮಾಡಬೇಕು, ಮಾಡಬಾರ್ದು. ಆಮೇಲೆ ಯಾವ ಥರ ಎನರ್ಜಿ ಎಕ್ಸ್ಚೇಂಜ್ನ ತಗೊಂಡು ಮಾಡಬೇಕು. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿ. ಸೊ ಈ ಒಂದು ನನ್ನ ಪವರ್ ಮಿಸ್ಯೂಸಿಂದ ಇಷ್ಟೇ ನಾನು ಮಾಡಿರೋದು, ಇಷ್ಟೇ ಚಿಕ್ಕ ತಪ್ಪು. ಯಾವುದು ಅಂದರೆ ನನ್ನವರು ಅಂತ ಅಂದ್ಕೊಂಡು ನಾನು ಅವರಿಗೆ ಫ್ರೀಯಾಗಿ ಹೇಳ್ಕೊಟ್ಟಿದ್ದು, ಫ್ರೀಯಾಗಿ ಅವ್ರನ್ನ ಏನು ಮಾಡಿದ್ದು, ಅವ್ರು ಸಫರ್ ಆಗೋದನ್ನ ತಪ್ಪಿಸಿದ್ದು. ಸೊ ಒಂಥರದಲ್ಲಿ ನನಗೆ ನಾನು ಅವ್ರನ್ನ ಬದುಕಿಸ್ಬಿಟ್ಟೆ. ಬಟ್ ಅವ್ರನ್ನ ಬದುಕಿಸಿ ಅವ್ರ ಕೈಯಿಂದ 1000 ಜನ ಸಾಯೋ ಥರ ಆಗೋಯ್ತು. ಸೊ ಅವರಿಗೆ ಆ ಪಾಪ ಹೊಡೆಯೋಕ್ಕಿಂತ ಮುಂಚೆ ಯಾರಿಗೆ ಹೊಡಿತು, ನಿನ್ನ ಕರ್ಮ ನಿನ್ನ ಬೆನ್ನ ಹಿಂದೆ ಅನ್ನೋಂಗೆ ನನಗೆ ಹೊಡಿತು. ಇಷ್ಟೇ ಇಲ್ಲ ಆಗಿರೋದು. ಸೊ ಇಷ್ಟಕ್ಕೆ ನಾನು ನನಗೆ ಗೊತ್ತಿದ್ದಂತಹ ಪ್ರತಿಯೊಂದು ವಿದ್ಯೆಗಳನ್ನ, ಸೈಕಿಕ್ ಎಬಿಲಿಟಿ ನನಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಅಂತಂದರೆ, ನಾಳೆ ಏನಾದರೂ ಒಂದು ಆಗುತ್ತೆ ಅಂದರೆ ನನಗೆ ಇವತ್ತೇ ಗೊತ್ತಾಗ್ತಿತ್ತು. ಇದೇ ಥರ ಸಿನಾರಿಯೋ, ಇಂಥವರೇ ಬರ್ತಾರೆ ಇಂಥವರೇ ಹೋಗ್ತಾರೆ ಅಲ್ಲ, ಟೋಟಲಿ ಇಂಥದ್ದೇ ಸಿನಾರಿಯೋ ಆಗುತ್ತೆ. ಸೊ ನೀನು ಹಿಂಗೆ ಬಿಹೇವ್ ಮಾಡಬೇಕು. ಮಾರನೇ ದಿನ ಆ ಸಿನಾರಿಯೋ ನಡೆದಾಗ ನಾನು ಒಂದು ದಿನ ಕೂಡ ಯೋಚನೆ ಮಾಡಿಲ್ಲ. ಸೊ ನಾನು ಇವಾಗ ಹೆಂಗೆ ರಿಯಾಕ್ಟ್ ಮಾಡಲಿ ಈ ಸಿಚುವೇಶನ್ಗೆ ಅಂತ. ಯಾಕೆ ಅಂತಂದರೆ ನನಗೆ ಮೊದಲೇ ಗೊತ್ತಿರ್ತಿತ್ತು. ನಾನು ಅಷ್ಟೇ ಕಾಮಾಗಿ ಹೌದಾ ಸರಿ ಓಕೆ ಅಂತ ಹೇಳಿ ರಿಯಾಕ್ಟ್ ಮಾಡ್ತಿದ್ದೆ. ಅಥವಾ ಅದಕ್ಕೆ ನಾನು ಸ್ಟ್ರಾಂಗ್ ಆ್ಯಕ್ಷನ್ ತಗೋಬೇಕು ಅಂದರೂ ನನಗೆ ಅದೂ ಗೊತ್ತಿರ್ತಿತ್ತು. ಸೊ ನಾನು ಹಾಗೆ ಮಾತಾಡ್ತಿದ್ದೆ. ಸೊ ಅಷ್ಟು ಸೈಕಿಕ್ ಎಬಿಲಿಟಿ ಇದ್ದಿದ್ದು ನನಗೆ 0%. ನಾನು ಕೆಳಗಡೆ ಬಿದ್ದಾಗ ನನ್ನ ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್, ನನ್ನ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ನಾನು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು. ಬಟ್ ಅದನ್ನು ಕೂಡ ನಾನು ಕಳ್ಕೊಂಡ್ಬಿಟ್ಟೆ. ಸೊ ಆ ಲೆವೆಲ್ಗೆ ಯಾರೂ ಹೋಗಬೇಡಿ. ಯಾವತ್ತೇ ಆಗಲಿ ನೀವು ಏನೇ ಒಂದು ಕೆಲಸ ಮಾಡಿ, ಇನ್ ರಿಟರ್ನ್ ಅದಕ್ಕೆ ಎಕ್ಸ್ಚೇಂಜ್ ಆಗಿ ಏನಾದರೂ ಒಂದು ಎನರ್ಜಿನ ನೀವು ತಗೊಳ್ಳೇಬೇಕು. ಸೊ ಯಾರೋ ಮಾಡಿರೋ ಪಾಪಗಳಿಗೆ, ಯಾರೋ ಮಾಡೋಂತಹ ಕರ್ಮಗಳಿಗೆ ನೀವು ನಿಮ್ಮ ಕುತ್ತಿಗೆನ ಕೊಡೋವಂಥ ಕೆಲಸ ಮಾಡ್ಕೋಬೇಡಿ. ನಾನಿವತ್ತು ಬಂದಿದ್ದು ಮಾತಾಡೋದಕ್ಕೆ ಅಂತ ಹೇಳಿಬಿಟ್ಟು 777 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ 777 ಪೋರ್ಟಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. 777 ಪೋರ್ಟಲ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ, ಜುಲೈ ಎಷ್ಟನೇ ಮಂತು 7th. ಓಕೆ, ಜುಲೈ 7th ಇದೆ. 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತಾ ಇದ್ವಿ. ಸೊ ನಾವು ಜುಲೈ ಮಂತ್ ಬಂದು 7th. ಸೊ ದೆನ್ ಏನಿದೆ, ಡೇಟ್ ಬಂದುಬಿಟ್ಟು 7 ಇದೆ. ಆ್ಯಂಡ್ 7 o'clock 7 minutes ಮಾಡ್ಬೋದು. ಆರ್ 7 o'clock, ಬೆಳಿಗ್ಗೆ 7 o'clock ಸಿಗುತ್ತೆ ನಮಗೆ, ಸಂಜೆ 7 o'clock ಸಿಗುತ್ತೆ. ಸೊ ಈ ಟೈಮಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರೂ ಕೂಡ ನಿಮಗೆ ಅದು ಮ್ಯಾನಿಫೆಸ್ಟ್ ಆಗೋದು ತುಂಬ ಫಾಸ್ಟ್. ಆದರೆ ವೆರಿ ಫಸ್ಟ್ ನಾನು ಹೇಳಿದ್ದೀನಿ ನಿಮಗೆ, ಆಲ್ರೆಡಿ ಒಂದು ನನ್ನ ದೃಷ್ಟಿ ತೆಗೆಯುವಂಥ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವುದೇ ಅಮಾವಾಸ್ಯೆ ಇರ್ಬೋದು, ಯಾವುದೇ ಹುಣ್ಣಿಮೆ ಇರ್ಬೋದು, ಯಾವುದೇ ಒಂದು ಪೋರ್ಟಲ್ ಇರ್ಬೋದು, ಇದಕ್ಕೇನೆ ನಾವು ಕಾಯ್ತಾ ಕೂತ್ಕೋಬೇಕು ಅಂತ ಹೇಳಿ ಏನೂ ಇಲ್ಲ. ನಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಬಿಟ್ವಿ
ಅಂತಂದರೆ ಎನಿ ಟೈಮಲ್ಲಿ ಬೇಕಾದರೂ ನಾವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ನಾನು ಹೇಳಿದೆ, ನನಗೊಂದು ಖುಷಿ ಅಂದರೆ ಈ ಒಂದು ಎಬಿಲಿಟಿ ನನಗೆ ಸ್ವಲ್ಪನೇ ರಿಟರ್ನ್ ಆಗ್ತಾ ಇದೆ, ಅಂದರೆ ನನ್ನ ಕರ್ಮ ಕಳೀತಾ ಇದೆ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ಈಗ 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಏನು ಮಾಡಬಹುದು, ಏನೆಲ್ಲ ಮಾಡ್ಕೋಬಹುದು ಅಂತ ಹೇಳಿ ಕೇಳೋದಾದರೆ, ಈ 777 ಮ್ಯಾನಿಫೆಸ್ಟೇಷನಲ್ಲಿ ನಾನು ಒಂದು ಹೇಳೋದು 7 ಡೇಸಿಗೆ ಇಟ್ಕೊಳ್ಳಿ. ಓಕೆನಾ, ನಾಳೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ 7 ಡೇಸ್ ಅದನ್ನು ಕಂಟಿನ್ಯೂ ಮಾಡಬೇಕು. ನೀವು 7:07 ಅದೇ ಟೈಮಿಗೆ ಮಾಡಿ. ಅದಾಗಿಲ್ಲ ಅಂತಂದ್ರೂ ಎನಿ ಟೈಮ್ ಆ ಡೇ ಎನಿ ಟೈಮ್ ನೀವು ಮಾಡ್ಬೋದು. ನಾಳೆ ಎನಿ ಟೈಮ್ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ನಾಳೆ ಏನಿದೆ ಜುಲೈ 7th ಇದೆ. ಸೊ ಜುಲೈ 7th ಬೆಳಿಗ್ಗೆ 7:07 ಅಥವಾ 7 ನೀವು ಮಾಡ್ಬೋದು, ಅಥವಾ ಸಂಜೆ 7:07 2 ಟೈಮ್ಸ್ ಕೂಡ ಮಾಡಬೇಕು. ಆಯಿತಾ, 2 ಟೈಮ್ಸ್ ನೀವು ಮಾಡ್ತಾ ಇದ್ದೀರಾ. ಏನು ಮಾಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ಬುಕ್ನ ತಗೊಳ್ಳಿ, ಎನಿ ಬುಕ್, ಓಕೆನಾ, ಅಥವಾ ಎನಿ ಪೇಪರ್ ತಗೊಂಡ್ರು ಓಕೆ. ಒಂದು ಪೇಜ್ನ ತೊಗೊಂಡ್ಬಿಟ್ಟು 777 ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬಿಟ್ಟು ಹೆಡ್ಡಿಂಗ್ ಹಾಕ್ಕೊಳ್ಳಿ. ಆಮೇಲೆ 7 ಟೈಮ್ಸ್ ನಿಮ್ಮ ಇಂಟೆನ್ಷನ್ ಏನಿದೆ ಅದು ಆಗಿದೆ ಅಂತ ಹೇಳಿ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಬರಿಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಅವಾಗಲೇ ಹೇಳ್ದಂಗೆ ನೀವು ಒಂದು 10 crore rupees ನಿಮಗೆ ಅಕೌಂಟಿಗೆ ಕ್ರೆಡಿಟ್ ಆಗೋದಿರುತ್ತೆ. ಒಂದು ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಯೂನಿವರ್ಸ್ ಹತ್ರ ನಾನು ಕೇಳಬೇಕಾದ್ರೆ 10 crore ಅಂತ ಹೇಳ್ತಾರೆ, ಇವರು 1 crore ಅಂತ ಹೇಳ್ತಾರೆ. ಸೊ ನೋ, ಯೂನಿವರ್ಸಿಗೆ 1 ರೂಪಾಯಿ ಅಂದ್ರೂ ಒಂದೇ, ನೀವು 10 crore ಅಂದ್ರೂ ಒಂದೇ. ಅದಕ್ಕೆ ಎನಿ ಡಿಫ್ರೆನ್ಸೇ ಇಲ್ಲ. ನಿಮ್ಗೆ ಏನು ಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಪ್ರಾಪರಾಗಿ ನಿಮ್ಮ ಮನಸ್ಸಿಗೆ ಅರ್ಥ ಮಾಡಿಸಿ ನೀವು ಕೇಳೋದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯೂನಿವರ್ಸಿಗೆ ನೀವು ಏನು ಕೇಳಿದ್ರು ಎಲ್ಲಾನು ಒಂದೇ, ಎಲ್ಲಾನು ಅದರ ಬುತ್ತಿಲಿದೆ, ಅದು ಕೊಡುತ್ತೆ ನಿಮಗೆ. ಓಕೆನಾ, ಒಂದು ತಾಯಿ ಮಗು ಕೇಳಿದಾಗ ಹೇಗೆ ಕೊಡುತ್ತೋ ಅದೇ ಥರ ಬೇಬಿ ಮೈಂಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಲ್ವ, ಅದೇ ಥರ ಕೊಡುತ್ತೆ. ಬೇಡ 10,000 ಅಂತ ಹೇಳಿ ಅಂದ್ಕೊಳ್ಳೋಣ. ಐ ಆಮ್ ರಿಸೀವಿಂಗ್ 10,000 rupees ನೌ, ಅಷ್ಟೇ. ಐ ಆಮ್ ರಿಸೀವಿಂಗ್ 10,000 rupees ನೌ, ಐ ಆಮ್ ರಿಸೀವಿಂಗ್ 10,000 rupees ನೌ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಓಕೆನಾ, ಐ ಆಮ್ ಹೆಲ್ದಿ ಅಂತ ಹೇಳಿ ನೀವು ಬರಿತೀರಾ ಅಂತಂದರೆ ಓಕೆ, ಐ ಆಮ್ ಹೆಲ್ದಿ ಅಂತ ಹೇಳಿ ಬರಿಬೋದು. ಐ ಆಮ್ ಹೆಲ್ದಿ ನೌ, ಐ ಆಮ್ ಹೆಲ್ದಿ ನೌ, ಈಗ ನಾನು ಹೆಲ್ದಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಆದಷ್ಟು ING ಫಾರ್ಮ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ 7 ಟೈಮ್ಸ್ 777 ಮ್ಯಾನಿಫೆಸ್ಟೇಷನ್ ಅಂತ ಹಾಕಿ 7 ಟೈಮ್ಸ್ ಬರೀರಿ. ಅದು ಬರೆದಾದ್ಮೇಲೆ ನೀವೇನು ಮಾಡಬೇಕು, ಕೆಳಗಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ, ಥ್ಯಾಂಕ್ ಯು ನಿಮ್ಮ ಇಷ್ಟ ದೇವರು, ಥ್ಯಾಂಕ್ ಯು ಶಿವ ಅಂತ ಹಾಕಿ, ಥ್ಯಾಂಕ್ ಯು ರಾಧೆ ಅಂತ ಹಾಕಿ, ಥ್ಯಾಂಕ್ ಯು ಕೃಷ್ಣ ಅಂತ ಹಾಕಿ, ಥ್ಯಾಂಕ್ ಯು ದುರ್ಗಮ್ಮ ಅಂತ ಹಾಕಿ, ಎನಿಥಿಂಗ್ ಹಾಕಿ ಒಟ್ಟಲ್ಲಿ ಗ್ರೇಟ್ಫುಲ್ನೆಸ್ನ ತೋರಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಮನಿ ಅಂತ ಹೇಳ್ಬಿಟ್ಟು ಹಾಕಿ. ಯಾಕೆಂತಂದರೆ ನಿಮ್ಮ ಹತ್ರ ಬಂದಿರೋ ಆ ದುಡ್ಡಿಗೆ ಒಂದು ಗ್ರೇಟ್ಫುಲ್ನೆಸ್ನ ತೋರಿಸಿ. ಸೊ ನೀವು ಎಷ್ಟು ಗ್ರೇಟ್ಫುಲ್ ಹಾರ್ಟ್ ಇದೆ ಅಲ್ಲ, ಹ್ಯಾಪಿಯೆಸ್ಟ್ ಹಾರ್ಟ್ ಅಂತ ಹೇಳ್ತೀವಿ, ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಓಕೆನಾ, ಸೊ ಈ ಒಂದು 777 ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಏನಿದೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಬಟ್ ಇದು ಇದೇ ಟೈಮೇ ಬರಬೇಕು ಅಂತಿಲ್ಲ. ಕೆಲವ್ರಿಗೆ ಒಂದು ಟೈಮ್ ಏನಾಗ್ಬಿಡುತ್ತೆ, ಈಗ 7:07 ಮಾಡೋಕ್ಕಾಗಲ್ಲ. ನಿಮ್ಮ ಒಂದು ಮೊಬೈಲಲ್ಲಿ ಜಸ್ಟ್ ಗೂಗಲಲ್ಲಿ ಹೊಡೆದ್ರೆ 7:07 ನಿಮಗೆ ಬೇಕು ಅಂತಂದರೆ ಖಂಡಿತ ಸಿಗುತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಏನೋ ಅದು ಬೇಕಾದರೆ 10 ಗಂಟೆ ಆಗಿರಲಿ 7:07 ಅಂತ ಹೇಳಿ ನಿಮ್ಮ ಮೈಂಡ್ಗೆ ಅರ್ಥ ಮಾಡಿಸ್ಬಿಟ್ಟು ಬರೀರಿ, ನಾನು ಇದೇ ಟೈಮ್ಗೆ ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹೆಂಗೆ ಪವರ್ಫುಲ್ ಆಗಿ ಇದು ವರ್ಕ್ ಮಾಡುತ್ತೆ. ಲಾಸ್ಟಿಗೆ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿ ಕೇಳಿದ್ರೆ 7 ಡೇಸ್ ಆದಮೇಲೆ ಅದನ್ನು ಹಾಗೆ ನೀವು ಇಟ್ಕೋಬೋದು ಆ ಬುಕ್ನ, ಅಥವಾ ಆ ಪೇಪರ್ಗಳನ್ನ ಬರ್ನ್ ಮಾಡಿ ಆ್ಯಶಸ್ನ ನೀವು ಯೂನಿವರ್ಸ್ಗೆ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡಿಬಿಡ್ರಿ. ಇಲ್ಲಾಂತಂದರೆ ಈ ಥರ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಟ್ರೀ ಇದ್ದರೆ, ಚಿಕ್ಕ ಪುಟ್ಟ ಒಂದು ಪಾಟ್ ಆದರೆ ಕಷ್ಟ ಆಗುತ್ತೆ ಅಷ್ಟೆಲ್ಲ ದೊಡ್ಡದು ಇದನ್ನು ಹಾಕೋದಕ್ಕೆ. ಸೊ ದೊಡ್ಡದು ಪಾಟ್ ಇತ್ತಂತ ಅಂದರೆ ಅದರೊಳಗಡೆ ಹಾಕಿಬಿಟ್ರಿ. ಸೊ ಯೂನಿವರ್ಸಿಗೆ ಅದು ರೀಚ್ ಆಯಿತು ಅಂತ ಹೇಳ್ಬಿಟ್ಟು, ಅಥವಾ ನೀವು ಆ ಆ್ಯಶಸ್ ಬರ್ನ್ ಮಾಡಿರ್ತೀರಲ್ವ, ಆ ಆ್ಯಶಸ್ನ ಇದ್ರೊಳಗಡೆ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಇದು ಮಾಡಿ ಇದ್ರ ಒಳಗಡೆ ಹಾಕಿಬಿಟ್ರಿ. ಸೊ ಯೂನಿವರ್ಸಿಗೆ ಅದು ಸೆಂಡ್ ಆಯಿತು ಅಂತ. ಸೊ ರಿಸಲ್ಟ್ ಪಕ್ಕ ಬಂದೇ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಏನಾಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು ಅಷ್ಟೇ.
ಓಕೆನಾ. ಸೊ ಯಾಕೆಂದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ನಾನೇ ಮಾಡ್ಕೊಂಡಿದ್ದೀನಿ. ಪ್ರೆಸೆಂಟಲ್ಲಿ ನಾನು ಹೇಳಿದೆ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕರ್ಣನ ಪರಿಸ್ಥಿತಿ. ಸೊ ನಾನು ಈಗ ಇನ್ನೂ ರಿಕವರ್ ಆಗ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ರಿಕವರ್ ಆದಮೇಲೆ ಆ ಒಂದು ಪೇಜ್ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಾನು ಹೈ ಲೆವೆಲ್ನು ನೋಡಿದೆ, ಲೋ ಲೆವೆಲ್ನು ನೋಡಿದೆ. ಈಗ ನನಗೆ ಬರುವಂಥ ಲೆವೆಲ್ ಏನಾಗಿರುತ್ತೆ ಅಂದರೆ ಸ್ಥಿತ ಪ್ರಜ್ಞಾ ಲೆವೆಲ್ ಆಗಿರುತ್ತೆ. ಸೊ 7 days ಆದಮೇಲೆ ಏನು ಮಾಡೋದಪ್ಪ ಅಂತ ಹೇಳಿದ್ರೆ, 7 days ಆದಮೇಲೆ ನಿಮ್ಮ ಹತ್ರ 7 sheets ಇರುತ್ತೆ. ಸೊ ಈ 7 sheetsನ ನೀವು ಬರ್ನ್ ಮಾಡಿ ಆ್ಯಶಸ್ ಏನಿರುತ್ತೆ ಅದನ್ನ ಯೂನಿವರ್ಸ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ಬೋದು. ಅಂದರೆ ಯೂನಿವರ್ಸ್ಗೆ ನಿಮ್ಮ ಇಂಟೆನ್ಷನ್ ಏನಿದೆ ಹೋಯಿತು ಅಂತ ನೀವು ಅದನ್ನು ಅಲ್ಲಿಗೆ ಬಿಟ್ಟಾಕ್ಬಿಡಿ. ಓಕೆ, ರಿಸಲ್ಟ್ ಸಿಕ್ಕಿದ ಮೇಲೆ ಎಷ್ಟೋ ಜನಕ್ಕೆ ರಿಸಲ್ಟ್ ಸಿಕ್ಕಿದ ಮೇಲೂ ನೆನಪಾಗಿರಲ್ಲ. ಯಾವಾಗಲೂ ನೆನಪಾಗಿ ಅವ್ರ ಬುಕ್ನ ಕೆಲವರು ಅದನ್ನು ಆ್ಯಶಸ್ನ ಕಳಿಸಿರೋದಿಲ್ಲ, ಬರೆದಿರ್ತಾರೆ ಅಷ್ಟೇ. ಬುಕ್ ತೆಗೆದು ಆ ಮಿರಾಕಲ್ಸ್ನ ನೋಡಿದಾಗ ಅವ್ರಿಗೆ ಬಂದಿರೋಂಥ ಗೂಸ್ ಬಂಪ್ಸು, ಆ ಸ್ಟೋರೀಸ್ ಎಲ್ಲ ನೀವು ಕೇಳಬೇಕು. ಎವ್ರಿ ಡೇ 1 or 2 ಏನಂತ ಅಂದರೆ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಮಿರಾಕಲ್ ಸ್ಟೋರೀಸ್ನ ನೀವು ಕೇಳ್ತಾ ಹೋದ್ರಿ ಅಂತಂದರೆ ನಿಮ್ಗೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ದೆನ್ ಈಗ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಿಮಗೆ 100% ರಿಸಲ್ಟ್ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಹೇಳ್ಬಿಡ್ತೀನಿ ನನ್ನ ಸಿಚುವೇಶನು. ನನ್ನ ಪರಿಸ್ಥಿತಿ ಕರ್ಣನ ಪರಿಸ್ಥಿತಿ. ಈಗ ನಾನು ನನ್ನ ಕರ್ಮಗಳಿಂದ ಹೊರಗಡೆ ಬರ್ತಾ ಇದ್ದೀನಿ. ಸೊ ಬಟ್ ನಾನು ಈ ಎಲ್ಲ ರಿಸಲ್ಟ್ಗಳನ್ನ ಖಂಡಿತ ನೋಡಿದ್ದೀನಿ. 100% ರಿಸಲ್ಟ್ ಇದೆ ಅನ್ನೋದನ್ನು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದು ನೋಡಿಲ್ಲ ಅದನ್ನು ನಾನು ಒಪ್ಕೊಳ್ಳೋದೇ ಇಲ್ಲ. ಸೊ ನಾನು ನೋಡಿದ ಮೇಲೇ ನಾನು ಅದನ್ನು ಒಪ್ಕೊಳ್ಳೋ ಅಂಥದ್ದು. ನಾನು ಯಾವುದನ್ನು ಕೆಟ್ಟದ್ದು ಅಂತಲೂ ಹೇಳಲ್ಲ, ಯಾವುದನ್ನು ಒಳ್ಳೆಯದು ಅಂತಲೂ ಹೇಳಲ್ಲ. ನನಗೆ ರಿಸಲ್ಟ್ ಸಿಕ್ತಾಗ ಬೇರೆಯವ್ರಿಗೆ ನಾನು ಅದನ್ನು ಶೇರ್ ಮಾಡ್ತೀನಿ ಅಷ್ಟೇ. ಓಕೆನಾ. ಈಗ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ ಅಂತ ಹೇಳಿ ಕೊಟ್ಟರು ಕೊಡ್ದಿದ್ರು ನಾನಂತೂ ಗ್ರೇಟ್ಫುಲ್ ಹಾರ್ಟ್, ನಂದು ಗ್ರ್ಯಾಟಿಟ್ಯೂಡ್ ತೋರಿಸ್ತಾನೆ ಇರ್ತೀನಿ. ಪುಕ್ಷಟೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಇರ್ತೀನಿ. ಸೊ ಈ ಒಂದು 777 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮಾಡ್ಕೊಳ್ಳಿ ಆ್ಯಂಡ್ ಮಿರಾಕಲ್ಸ್ನ ನೋಡಿ. ಥ್ಯಾಂಕ್ ಯು.